ಸರ್ ನಮ್ಮ ಹಳೇಬೀಡು ಹೋಬಳಿಲಂತೂ ತುಂಬ ನವಿಲು ಕಾಟ ಇದೆ ಸರ್. ನಮಗೆ ಏನೇ ಬೆಳೆ ಮಾಡಿದರೂ ಸಮೇತ ನಮಗೆ ಬಂದು ತಿನ್ಕೊಂಡು ಹೋಗ್ತಾಯಿದೆ. ನಾವು ಅದನ್ನು ರಕ್ಷಣೆ ಸಮೇತ ಮಾಡಬೇಕು. ನಮಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸರ್. ನಾವು ನವಿಲು ಕಂಟ್ರೋಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮೈಕ್ನ ಸಮೇತ ತೊಗೊಂಬಂದಿಟ್ವಿ. ಅದು ಮೈಕಿಗೂ ಸಮೇತ ಎದುರ್ತಿರಲ್ಲ ಸರ್. ಮೈಕ್ ಇಟ್ಟಿದ್ರೆ ಮೈಕ್ ಪಕ್ಕದಲ್ಲೇ ಸಮೇತ ಅದು ತಿನ್ಕೊಂಡು ಹೋಗೋದು. ಅದರಿಂದ ಬಾಂಡಾನ ಯೂಸ್ ಮಾಡಿದರೆ ಬಾಂಡಾನ ಸ್ವಲ್ಪ ಬೆಟರ್ ಸರ್. ಇದೆ ಸೂಪರಾಗಿ ಒಳ್ಳೆ ರಿಸಲ್ಟ್ ಇದೆ ಸರ್ ಇದು. ನಮಸ್ಕಾರ ಜನರೇ, ನನ್ನ ಹೆಸರು ರಂಜಿತ್ ಕುಮಾರ್ JS ಅಂತೇಳಿ, ಹಳೇಬೀಡು ಹೋಬಳಿ, ಬೇಲೂರು ತಾಲೂಕು, ಹಾಸನ ಡಿಸ್ಟ್ರಿಕ್ಟ್, ಗೋಣಿಸಂಬಳ್ಳಿ ಗ್ರಾಮ ಪಂಚಾಯತಿ. ನಾವು 1 ಎಕರೆಗೆ ನಾವು ಕಲ್ಲಂಗಡಿ ಹಣ್ಣು ಹಾಕಿದ್ದೀವಿ. ಕಲ್ಲಂಗಡಿ ಸಸಿ ನಮಗೆ ನವಿಲು ಕಾಟ ಬಿಡ್ತಲೇ ಇಲ್ಲ, ಬಂದು ತಿನ್ಕೊಂಡು ಹೋಗ್ತದವೆ. ಅದು ಬಂದರೆ 1-2 ಬರ್ತಾಯಿಲ್ಲ ಸರ್. ಕೋಳಿ ಹಿಂಡಿನ ಥರ 10-12 ಬಂದು ತಿನ್ಕೊಂಡು ಹೋಗ್ತದೆ. ನಮಗೆ ಬೆಳಗ್ಗೆ ಸಂಜೆ ಅಂತೂ ಅದರದೇ ಆದಂಥ ಕಾಟ ಆಗಿದೆ. ನಾವು ಎಷ್ಟೇ ಕಾಯ್ದರೂ ಸಮೇತ ಬರೋ ಹೊತ್ತಿಗೆ ಬಂದು ತಿನ್ಕೊಂಡು ಹೋಗ್ತದೆ. ಹೀಗೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಒಂದು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಡಾಕ್ಟರ್ ಬಾಂಡ ಅಂತ ಹೇಳ್ಬಿಟ್ಟು ನಮಗೊಂದು ಔಷಧಿ ಸಿಕ್ತು. ನಾನು ಅವ್ರಿಗೆ ಸರ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಹಾಸನಲ್ಲಿ ಔಷಧಿ ಸಿಗುತ್ತೆ ಅಂತ ನನಗೆ ಹೇಳಿದರು. ಸೊ ನಾನು ತಗೊಂಬಂದ್ಬಿಟ್ಟು ಸರ್ ನಾನು ಸ್ಪ್ರೇ ಮಾಡಿದೆ. ಬದಿನಿಂದ 4 ಸಾಲ ಒಳಗಡೆ ನಾನು ಸ್ಪ್ರೇ ಮಾಡಿದೆ. ಪರವಾಗಿಲ್ಲ ಸರ್, ಇದರ ರಿಸಲ್ಟ್ ಚೆನ್ನಾಗಿ ಬಂತಿದ್ದು. ನಾನು ಸಹ ಅಬ್ಸರ್ವ್ ಮಾಡಿದೆ ಸರ್. ಇದು ನವಿಲು ಒಳಗಡೆ ಬಂದಿದ್ದು 1 ಕ್ಯಾನಿಗೆ ಅರ್ಧ ಲೀಟ್ರಂಗೆ ಯೂಸ್ ಮಾಡಿದೆ ಸರ್. ಇದು ಬದಿನಿಂದ 4 ಸಾಲ ಒಳಗಡೆ ನಾನು ಸ್ಪ್ರೇ ಮಾಡಿದೆ. ಗಿಡದ ಮೇಲೆ ಸ್ಪ್ರೇ ಮಾಡಿದೆ. ಸರ್ಗೊಂದ್ಸಲ ಕಾಂಟ್ಯಾಕ್ಟ್ ಮಾಡಿದೆ, ಗಿಡದ ಮೇಲೆ ಬಿದ್ದರೆ ಏನೋ ಪ್ರಾಬ್ಲಮ್ ಆಗುತ್ತಾ ಸರ್ ಅಂತೇಳಿ. ಅವರು ಮಾಹಿತಿ ಅಂತೂ ತುಂಬ ಚೆನ್ನಾಗಿ ಕೊಟ್ಟರು ಸರ್. ಏನೇ ಮಾಡೋದಿದ್ರು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ನಮಗೆ ಹೇಳ್ಬಿಟ್ಟೆ ಮಾಡಿ ಅಂತ ಹೇಳಿದ್ರು. ನಮಗೆ ಸ್ವಲ್ಪ ಬೇಜಾರಾಗಿತ್ತು, ಏನು ಸಂದ ಫೋನ್ ಮಾಡೋದು ಅಂತೇಳಿ. ಅವರು ಈಗ ಸಜೆಷನ್ ಅಂದಮೇಲೆ ಹೇಳಿರಿ ಸರ್, ಅವರು ಬೆಳೆ ಮೇಲೆ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ. ನಾನು ಬೆಳೆ ಮೇಲೆ ಹೊಡೆದೆ ಸರ್, ಏನು ಪ್ರಾಬ್ಲಮ್ ಆಗಲಿಲ್ಲ. ಅದು ಬಾಂಡನ್ ಬಿದ್ದಿರೋ ಜಾಗದಲ್ಲಿ ಒಂದು ಸ್ವಲ್ಪ ಗ್ರೀನಿಶ್ ಆಗಿ ಚೆನ್ನಾಗಿ ಬಂದಿದೆ ನಮಗೆ. ಆಮೇಲೆ ಔಷಧಿ ಹೊಡೆದ ಮೇಲೆ ಸುತ್ತಕ್ಕೂ 1 ಎಕರೆಗೆ ಅರ್ಧ ಲೀಟ್ರ್ ಕ್ಯಾನಂಗೆ ಹಾಕಿ ಬದಿನಿಂದ 4 ಸಾಲ ಒಳಗಡೆ ಸ್ಪ್ರೇ ಮಾಡಿದೆ. ಆಮೇಲೆ ಅಬ್ಸರ್ವ್ ಮಾಡಿದೆ ನವಿಲು ಬರುತ್ತಾ ಅಂತ ಹೇಳ್ಬಿಟ್ಟು. ನವಿಲು ಬರಲಿಲ್ಲ ಸರ್. ಅದು ಬಂದಿದ್ದು ಸಮೇತ ಸ್ಮೆಲ್ಲಿಗೆ ವಾಪಸ್ ಹೋಯ್ತದು. ಹಂಗಾಗಿ ನಾನು ಇದನ್ನು ಬಾಂಡನ್ನು ಒಂದು ಸ್ವಲ್ಪ ನಾನು ರೆಫರ್ ಮಾಡ್ತೀನಿ ಸರ್. ಇದು ನವಿಲು ಕಾಟಕ್ಕೆ ಏನಾಯ್ತು ಅಂದರೆ ಪಕ್ಷಿಗೂ ಸಮೇತ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಯಾಕೆ ನಮ್ಮ ರಾಷ್ಟ್ರೀಯ ಪಕ್ಷಿ ನಾವು ಪ್ರಾಬ್ಲಮ್ ಮಾಡಬಾರ್ದು ಅಂತ ಸರ್ನ ಕೇಳಿದೆ ನಾನು. ಸರ್ ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ, ಹೆಚ್ಚು ಕಮ್ಮಿ ಆದರೆ ನಮ್ಮ ಪ್ರಾಬ್ಲಮ್ ಅಂದರೆ ನಾವು ರಾಷ್ಟ್ರೀಯ ಪಕ್ಷಿ ನಾವು ಕಾಪಾಡಬೇಕು ಅಂತ ಹೇಳೋದಕ್ಕೆ, ಇಲ್ಲ ಸರ್ ನಾವು 100% ಗ್ಯಾರಂಟಿ ಕೊಡ್ತೀವಿ, ಏನೂ ತೊಂದರೆ ಆಗೋಲ್ಲ ಅಂತಂದರು. ಸರ್ ನಾನು ಎಲ್ಲ ಮತ್ತು ನವಿಲು ಬೀಜ ಅಂತ ಇತ್ತು ಸರ್, ಅದನ್ನು ಸಮೇತ ಉಗ್ದೆ. 1 kg ಕಡಲೆ ಬೀಜಕ್ಕೆ ಹಾಕೊಂಡ್ಬಿಟ್ಟು ಅದನ್ನು ಉಗ್ದೆ. ಅದನ್ನು ಸಮೇತ ಸ್ಮೆಲ್ಲಿಗೂ ಏನು ಬರಲಿಲ್ಲ ಸರ್. ಆಲ್ಮೋಸ್ಟ್ ಅದು ಸ್ಮೆಲ್ಲಿಗೆ ಅಷ್ಟೊಂದು ಘಾಟಿಗೆ ಬರಲಿಲ್ಲ ಸರ್. ಅದು ಸ್ಪ್ರೇ ಮಾಡಿ ಒಂದು 45 ದಿನ ಸರ್ ಆಯಿತು. ನೋಡಿ ಸರ್, ಈಗ ಸ್ಪ್ರೇ ಮಾಡಿರೋ ಜಾಗದಲ್ಲೆಲ್ಲ ಒಂದು ಸ್ವಲ್ಪ ಗ್ರೀನಿಶ್ ಆಗಿ ಚೆನ್ನಾಗಿದೆ ಸರ್. ಯಾವುದೇ ರೀತಿ ಗಿಡಕ್ಕೂ ಪ್ರಾಬ್ಲಮ್ ಬಂದಿಲ್ಲ. ಯಾಕೆಂದರೆ ಕಲ್ಲಂಗಡಿ ಬೆಳೆ ಅಂತಂದರೆ ಭಾರಿ ಸೆನ್ಸಿಟಿವ್ ಬೆಳೆ ಸರ್. ಇದು ಒಂದು ಸ್ವಲ್ಪ ಕಳೆನಾಶಕ ಬಿತ್ತು ಅಂದರೆ ಏನೇ ಇತ್ತು ಅಂದರೆ ಒಂದು ಗಿಡ ಬಂತು ಅಂದರೆ ಇಡೀ ಪ್ಲಾಟ್ನೇ ಒಂದು ಸ್ವಲ್ಪ ಅಕ್ವೈರಿಂಗ್ ಮಾಡುತ್ತೆ. ಬಾಂಡನ್ನು ಯೂಸ್ ಮಾಡಿದ ಮೇಲೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನಿಲ್ಲ ಸರ್. ನಮಗೆ ನವಿಲಿಂದನೂ ರಕ್ಷಣೆ ಆಯಿತು. ಸೊ ಎಲ್ಲ ರೈತರಿಗೂ ಏನು ರೆಫರ್ ಮಾಡ್ತೀನಿ ಅಂದರೆ ಸರ್, ನಾವು ಒಂದು ಸ್ವಲ್ಪ ಬಾಂಡನ್ನು ನಾವು ಯೂಸ್ ಮಾಡ್ಬೋದು. ಏನು ಯಾವುದೇ ರೀತಿ ಬೆಳೆಗಳಿಗೆ ತೊಂದರೆ ಇಲ್ಲ, ಹಾಗೂ ನವಿಲು ಕಾಟದಿಂದ ನಾವು ತಪ್ಪಿಸ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಸರ್. ಇದು ನನ್ನನ್ನು ನೋಡಿ ನಾನು ಹೆಚ್ಚು ಕಮ್ಮಿ ಒಂದು 10-12 ಜನಕ್ಕೆ ರೆಫರ್ ಮಾಡಿದ್ದೀನಿ. ಸೊ ಎಲ್ಲ ತಗೊಂಡೋದರೂ ಸಮೇತ ಓಕೆ ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ. ಸೊ ಬಾಂಡನಿಂದ ನವಿಲು ಮತ್ತು ಮೊಲದ ಕಾಟ ಎರಡೂ ಸಮೇತ ಅವಾಯ್ಡ್ ಆಗಿದೆ ಸರ್ ನಮಗೆ. ಯಾಕೆಂದರೆ ಅದು ಘಾಟಿಗೂ ಸಮೇತ ಮೊಲ ಬರ್ತಾ ಇಲ್ಲ ಅದು. ಹಂಗಾಗಿ ನಮಗೆ ಒಂದು ಔಷಧಿಯಿಂದ 2 ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸರ್. ಇದು ಎಲ್ಲ ರೈತ ಬಾಂಧವರಿಗೆ ತಿಳಿಸೋದೇನಂತಂದರೆ, ದಯವಿಟ್ಟು ಬಾಂಡನ್ನು ಯೂಸ್ ಮಾಡಿ. ಯಾವುದೇ ರೀತಿ ಪಕ್ಷಿಗೆ ಸೈಡ್ ಎಫೆಕ್ಟ್ ಇಲ್ಲ. ಇದು ಯೂಸ್ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ನೋಡಿ ಸರ್, ಬೆಳೆ ನಮ್ಮದು ಚೆನ್ನಾಗಿದೆ ಸರ್. ಇದು ಬಾಂಡನ್ನು ಹಾಕಿರೋ ಜಾಗದಲ್ಲಿ ಇದೆ. ನಾನು ಬೇರೆಯವ್ರಿಗೂ ರೆಫರ್ ಮಾಡ್ತೀನಿ, ಬಾಂಡನ್ನು ಯೂಸ್ ಮಾಡಿ ಸರ್. ಇದು ವಿಷ ಅಲ್ಲ ಸರ್, ಇದು ಆರ್ಗಾನಿಕ್. ಇದು ನೋ ಪ್ರಾಬ್ಲಮ್ ಸರ್, ಎಲ್ಲ ಯೂಸ್ ಮಾಡ್ಬೋದು ಸರ್. ಇದು ತೊಂದರೆ ಇಲ್ಲ ಸರ್.